ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಾಗ ಬಾಯಿ ಒಳಗೆ ಇಟ್ಟರೆ ಕರಗುವಂತಹ ಬೇಸನ್ ಉಂಡಿನ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ಅಂತ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ, ಪ್ಲೀಸ್ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನನ್ನು ತಪ್ಪದೆ ಕ್ಲಿಕ್ ಮಾಡಿರಿ. ಯಾಕಂದರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮ್ಗೆ ಬರುತ್ತೆ. ಹಾಗಾಗಿ ಬೆಲ್ ಐಕಾನನ್ನು ತಪ್ಪದೆ ಕ್ಲಿಕ್ ಮಾಡಿರಿ. ಪ್ಲೀಸ್ ನನಗೆಲ್ಲರೂ ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲಿ 2 ಬೌಲ್ ಆಗೋಷ್ಟು ಪುಟಾಣಿ ಹಿಟ್ಟನ್ನ ರೆಡಿ ಮಾಡಿ ತೊಗೊಳಕತ್ತೇನಂತ. ಇದಕ್ಕೆ ನೀವು ಪುಟಾಣಿ ಹಿಟ್ಟು ಬೇಕಂದ್ರೂ ತೊಗೋಬೋದು, ಇಲ್ಲಾಂದ್ರೆ ಬೇಸನ್ ಹಿಟ್ಟಾದರೂ ತೊಗೋಬೋದು. ನಾನಿಲ್ಲೇ ಪುಟಾಣಿ ಹಿಟ್ಟನ್ನು ತೊಗೊಂಡು ಬೇಸನ್ ಉಂಡೆ ಮಾಡಾಕತ್ತೀನಿ. 2 ಬೌಲ್ ಆಗೋಷ್ಟು ಪುಟಾಣಿ ಹಿಟ್ಟನ್ನ ತೊಗೊಂಡು ನಾನಿಲ್ಲೇ ಊರಿನ ಸಿಮ್ನೊಳಗೆ ಇಟ್ಕೊಂಡು ಗ್ಯಾಸಿನ ಮೇಲೆ ಪುಟಾಣಿ ಹಿಟ್ಟನ್ನ ಹುರ್ಕೊಳಕತ್ತೀನಂತ. ಯಾವತ್ತೂ ಉರಿ ಸಿಮ್ ಒಳಗೆ ಇಟ್ಕೊಂಡು ಹುರ್ಕೊರಿ. ಯಾವುದೇ ಹಿಟ್ಟಾದರೂ ಅಷ್ಟೇ ಊರಿನ ಸಿಮ್ ಒಳಗೆ ಇಟ್ಕೊಂಡು ಹಿಟ್ಟನ್ನು ಹುರ್ಕೋಬೇಕು. ಇಲ್ಲಾಂದ್ರೆ ಹೊತ್ತಿ ಬಿಡುತ್ತೆ. ಹೊತ್ತಿದ್ರೆ ಏನಾಗುತ್ತೆ ಅಂದ್ರೆ ತಿನ್ನೋಕೆ ಟೇಸ್ಟ್ ಇರಲ್ಲ. ಹಾಗಾಗಿ ಊರಿನ ಯಾವತ್ತೂ ಸಿಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕು. ನಾನಿಲ್ಲಿ ಇದಕ್ಕೆ ಒಂದು 5-6 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳಕತ್ತೀನಿ. ಇದಕ್ಕೆ ತುಪ್ಪ ಎಷ್ಟು ಹಾಕಿ ಹುರ್ಕೊತಿರಲ್ಲ ಅಷ್ಟು ಬಾಯೊಳಗೆ ಕರಗ್ತವು. ಫಸ್ಟ್ ನಾನಿಲ್ಲೇ ಒಂದು 5-6 ಸ್ಪೂನ್ ಆಗೋಷ್ಟು ಅಷ್ಟು ಹಾಕ್ಕೊಂಡು ಹುರ್ಕೊಳಕತ್ತೀನಿ. ಇದನ್ನು ಕೈನ ಬಿಟ್ಟು ಬಿಡಲಾರ್ದಂಗೆ ಹುರ್ಕೋಬೇಕು. ಕೈ ಏನಾದರೂ ನೀವು ಬಿಟ್ಟು ಆ ಕಡೆ ಈ ಕಡೆ ಹೋದ್ರಿ ಅಂದ್ರೆ ಮತ್ತೆ ಹೊತ್ತಿ ಬಿಡುತ್ತೆ. ಹಾಗಾಗಿ ಗ್ಯಾಸ್ ಮುಂದೆ ನಿಂತು ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಿಟ್ಟು ಬಿಡಲಾರ್ದಂಗೆ ಹುರ್ಕೋಬೇಕು. ನೋಡ್ರಿಲ್ಲೇ ಸ್ವಲ್ಪ ಸ್ವಲ್ಪ ಕಲರ್ ಹೆಂಗೆ ಚೇಂಜ್ ಆಗಕತ್ತೈತಿ. ಮತ್ತು ತುಪ್ಪನ ನಾನಿಲ್ಲೇ 3 ಸ್ಪೂನ್ ಆ್ಯಡ್ ಮಾಡ್ಕೊಳಕತ್ತೀನಿ. ತುಪ್ಪನ 3 ಸ್ಪೂನ್ ಆ್ಯಡ್ ಮಾಡಿಕೊಂಡು ಮತ್ತು ಬಿಟ್ಟು ಬಿಡಲಾರ್ದಂಗೆ ಮತ್ತು ಕೈ ಆಡಿಸ್ಕೊತಾನೆ ಇರಬೇಕು. ಮತ್ತು ನಾನಿಲ್ಲಿ ಇದಕ್ಕೆ ಒಂದು 3 ಸ್ಪೂನ್ನ ತುಪ್ಪ ಹಾಕ್ಕೊಳತ್ತೀನಿ. 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಇದನ್ನು ಹುರ್ಕೊಳಕತ್ತೀನಿ. ಕೈ ಒಟ್ಟೆ ಬಿಡಲಾರ್ದಂಗೆ ಹುರ್ಕೋಬೇಕು. ಇದನ್ನು ಅಂದ್ರೆ ಸಾಫ್ಟಾಗಿ ಮೃದುವಾಗಿ ಬಾಯೊಳಗಿಟ್ರೆ ಕರಗ್ತವು. ಅಷ್ಟು ಟೇಸ್ಟ್ ಆಗುತ್ತೆ. ಇದನ್ನು ಹುರ್ಕೊಳ್ಳೋದ್ರಾಗ ಇರೋದು. ಹಾಗಾಗಿ ಹುರ್ಕೊಳ್ಬೇಕಾರೆ ಸ್ವಲ್ಪ ಕೇರ್ಫುಲ್ಲಾಗಿ ಹುರ್ಕೋಬೇಕು. ಇವಾಗ ಇದನ್ನು ಹುರ್ಕೊಂಡಾದ್ಮೇಲೆ ನಾನಿಲ್ಲೇ ಒಂದು 5-6 ಗೋಡಂಬಿ ತೊಗೊಂಡು ಕುಟ್ಟಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದು ಸರಿ ಬಿಟ್ಟು ಬಿಡಲಾರ್ದಂಗೆ ಹುರ್ಕೋಬೇಕು. ಇವಾಗ ನೋಡಿರಿ ಹೆಂಗೆ ಕಲರ್ ಚೇಂಜ್ ಆಗೈತಲ್ಲ, ಈ ಥರ ಆಗೋವರೆಗೂ ಹುರ್ಕೋಬೇಕು. ಮತ್ತು ನಾನಿಲ್ಲಿ ಇದಕ್ಕೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಹುರ್ಕೊಳಕತ್ತೀನಿ. ಇವಾಗ ಇದಕ್ಕೆ 2 ಬೌಲ್ ಹಿಟ್ಟು ತೊಗೊಂಡಿದ್ನಲ್ಲ, 2 ಬೌಲ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳತ್ತೀನಿ. ನೀವು ಸಕ್ಕರೆ ಜಾಸ್ತಿ ತಿನ್ನೋರಾಗಿದ್ರೆ ನೀವು ಸಕ್ಕರೆ ಜಾಸ್ತಿನೂ ಹಾಕ್ಕೋಬೋದು. ಇವಾಗ ಇದನ್ನು ಸಕ್ಕರೆ ಆ್ಯಡ್ ಮಾಡಿಕೊಂಡು 2 ಮಿಕ್ಸ್ ಆಗೋ ಹಂಗೆ ಮತ್ತು ಕೈ ಆಡ್ಕೋಬೇಕು. ಎರಡು ಚಂದಂಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚಂದಂಗೆ ಕೈ ಆಡ್ಕೋಬೇಕು. ಇವಾಗ ಇದನ್ನು ಮಿಕ್ಸ್ ಆದಮೇಲೆ ಮತ್ತೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಹುರ್ಕೊಳಕತ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡ್ಕೊತ ಹುರ್ಕೊತ ಹೋಗ್ಬೇಕು. ಇವಾಗ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಚಂದಂಗೆ ಹುರ್ಕೊಳಕತ್ತೀನಿ. ಇವಾಗ ಇದನ್ನು ಕಟ್ಟಿದ್ರೆ ಅದು ಉಚ್ಚಬಾರ್ದು. ಹಂಗಾದ್ರೆ ಇದು ಹದ ಆಗೈತಿ ಅಂತ ಅರ್ಥ. ನೋಡ್ರಿ ಉಚ್ಚಾಕತ್ತೈತಲ್ಲ, ಹಿಂಗಾಗಬಾರ್ದು. ಅದಕ್ಕೆ ನಾನು ಇಲ್ಲೇನು ಮಾಡ್ಕೊಳತ್ತೀನಿ, ಮತ್ತು 1-2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳಕತ್ತೀನಿ. ಇವಾಗ ಇದನ್ನು ಮತ್ತೊಂದು ಸರಿ ಚಂದಂಗೆ ಮಿಕ್ಸ್ ಮಾಡಿಕೊಂಡು ಕಟ್ಕೋಬೇಕು. ಇದನ್ನು ಉಂಡೆ ಕಟ್ಕೋಬೇಕು. ನೋಡ್ರಿ ಇದು ಬಿಚ್ಚಾಕತ್ತಿಲ್ಲಲ್ಲ, ಈ ಥರ ಆಗಬೇಕು ಇದು ಉಂಡೆ. ಇವಾಗ ಇದಕ್ಕೆ ದ್ರಾಕ್ಷಿನ ಸಿಗಿಸಿ ಇಡಬೇಕು. ನೋಡ್ರಿ ಎಷ್ಟು ಚಂದ ಬಂದ್ವಲ್ಲ ಉಂಡೆ. ನೀವು ಒಂದು ಸರಿನಾದರೂ ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತಂದು ಹೇಳ್ರಿ. ಇದ್ರ ಟೇಸ್ಟ್ ಮಾತ್ರ ಮಸ್ತಿತ್ತು.
ಬಾಯಿ ಒಳಗಿಟ್ರೆ ಹಂಗೆ ಕರಗಾಕತ್ತಿತ್ತು ಆ ಥರ ಆಗಿತ್ತು ಟೇಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.